ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಆ್ಯಂಡ್ ರೆಸಿಪಿ ಕನ್ನಡ ಬ್ಲಾಗ್ ಚಾನಲ್ಗೆ. ನನ್ನ ಯೂಟ್ಯೂಬ್ನ ಎಲ್ಲ ಚಂದದಾರರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೇಫಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಗೌರಿ ಗಣೇಶ ಹಬ್ಬಕ್ಕೆ ಒಂದು ಹೊಸ ರೆಸಿಪಿನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅದೇ ಜಾಮೂನ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದೇನಪ್ಪ ಜಾಮೂನ್ ಹೇಳ್ಕೊಡ್ತಾ ಇದ್ದಾಳೆ, ನಮಗೇನು ಜಾಮೂನ್ ಮಾಡೋಕ್ಕೆ ಬರಲ್ವಾ ಅಂತ ಅಂದ್ಕೋಬೇಡಿ. ಇದರಲ್ಲೊಂದು ವಿಶೇಷ ಇದೆ. ಅದಕ್ಕೆ ಏನೇನೆಲ್ಲ ಬೇಕು ಮೊದಲು ನೋಡ್ಕೊಂಬಂದುಬಿಡೋಣ. ಸೊ ಅದಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀನಿ. ನೋಡಿ, ಇಷ್ಟು ದೊಡ್ಡ ಕಪ್ಪಲ್ಲಿ 1 ಕಪ್ ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀನಿ. ಹಾಗೆ ಹಾಲು ಇದು ಕೆನೆ ಸಮೇತ ತೊಗೊಂಡಿದ್ದೀನಿ ನಾನು. ಕೆನೆ ಸಮೇತ ಹಾಕಿದರೆ ಸ್ವಲ್ಪ ಮೃದುವಾಗಿ ಬರುತ್ತೆ ಅಂತ ಹೇಳ್ಕೊಂಡು ಕೆನೆ ಸಮೇತ ಹಾಲು ಅರ್ಧ ಲೋಟದಷ್ಟು ತೊಗೊಂಡಿದ್ದೀನಿ. ಹಾಗೆ ಬೆಲ್ಲ. ಯೂಶ್ವಲಿ ನಾವು ಸಕ್ಕರೆ ಪಾಕ ಹಾಕಿ ನಾವು ಜಾಮೂನ್ ತಯಾರು ಮಾಡ್ತೀವಿ, ಬಟ್ ಇಲ್ಲಿ ಬೆಲ್ಲ ಹಾಕಿ ಮಾಡೋಣ. ಈ ಅಳತೆಯಲ್ಲಿ, ಈ ಬಟ್ಲದ ಅಳತೆಯಲ್ಲಿ ನಾನು 3 ಬಟ್ಲದಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಎಣ್ಣೆ ಕರಿಲಿಕ್ಕೆ, ನೀರು ಪಾಕ ರೆಡಿ ಮಾಡೋಕ್ಕೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಇನ್ನೊಂದು ಸಲ ನೋಡಿಬಿಡಿ. ಬೆಲ್ಲ, ಜಾಮೂನ್ ಮಿಕ್ಸು, ಎಣ್ಣೆ, ನೀರು, ಹಾಗೆ ಹಾಲು ಮತ್ತು ಕೆನೆ ಸಮೇತ ಇರೋ ಹಾಲು. ಸೊ ಈಗ ಮೊದಲು ಪಾಕಕ್ಕೆ ನಾವು ರೆಡಿ ಮಾಡಿಟ್ಕೊಳ್ಳೋಣ. ನಾನು 3 ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳಿದೆ. ಸೊ ಅದೇ ಕಪ್ಪಿನ ಅಳತೆಯಲ್ಲಿ ನಾನು 4ರಿಂದ 5 ಕಪ್ ಅಳತೆ ನೀರು ಹಾಕ್ತಾಯಿದ್ದೀನಿ. ನಿಮಗೆ ಪಾಕ ನೋಡಿಕೊಂಡು ನೀವು ಮಾಡ್ಕೋಬೋದು. ನಾನಿಲ್ಲಿ 5 ಕಪ್ ಆಗುವಷ್ಟು ನೀರು ಹಾಕಿದ್ದೀನಿ. ಸೊ ಅದು ಪಾಕ ಜಾಸ್ತಿ ಬರುತ್ತೆ. ಎಲ್ಲ ಜಾಮೂನು ಫ್ರೈ ಮಾಡಿ ಲೈಕ್ ಎಣ್ಣೆಯಲ್ಲಿ ಕರೆದಾಗಿಂದ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಪಾಕನ. ಹಾಗೆ ಮಾಡಿಕೊಂಡು ಇನ್ನೂ ಸ್ವಲ್ಪ ಪಾಕ ಮಿಕ್ಕುತ್ತೆ. ನಮಗೆ ಪಾಕ ಬೇಡ, ಮನೇಲಿ ಯಾರೂ ತಿನ್ನಲ್ಲ ಅನ್ನೋರಿದ್ದರೆ ಸೊ ಪಾಕನ ಕಡಿಮೆ ಮಾಡ್ಕೊಳ್ಳಿ, ಲೈಕ್ ನೀರನ್ನು ಕಡಿಮೆ ಹಾಕ್ಕೊಳ್ಳಿ. ಅದಕ್ಕೀಗ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. 3 ಕಪ್ನಷ್ಟು ಬೆಲ್ಲ. ಪುಡಿ ಮಾಡಿದ ಬೆಲ್ಲ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು, ಬೇಗ ಕರಗುತ್ತೆ. ಸೊ ಆದಷ್ಟು ಪುಡಿ ಮಾಡಿ ಹಾಕ್ಕೊಳ್ಳಿ. ಇದು ಈಗ ಸ್ವಲ್ಪ ಕರಗಲಿಕ್ಕೆ ಬಿಡೋಣ. ಇದನ್ನು ಆದಷ್ಟು ಸಣ್ಣ ಉರಿಲಿ, ಮೀಡಿಯಮ್ ಉರಿಲಿ, ಸಣ್ಣನೂ ಬೇಡ, ಮೀಡಿಯಮ್ ಉರಿಲಿ ಇದನ್ನು ಕರಗಲಿಕ್ಕೆ ಬಿಡೋಣ. ಇದು ತನ್ನಷ್ಟಕ್ಕೆ ತಾನು ಕರಗ್ತಾ ಇರುತ್ತೆ. ಸೊ ನಾವು ಅಷ್ಟೊತ್ತಿಗೆ ಜಾಮೂನ್ ಮಿಕ್ಸನ್ನು ಕಲಿಸ್ಕೊಳ್ಳೋಣ. ನಾನು ಏನು ತೊಗೊಂಡಿದ್ನಲ್ಲ 1 ಕಪ್ ಜಾಮೂನು, ಆ 1 ಕಪ್ ಜಾಮೂನನ್ನ ಒಂದು ಬೌಲಿಗೆ ಹಾಕ್ಕೊಂಡು ಅದರಲ್ಲಿ ಇರೋ ಗಂಟುಗಳು ಏನಾದರೂ ಇದ್ದರೆ ಅದನ್ನು ನಿಧಾನಕ್ಕೆ ಪುಡಿ ಮಾಡ್ಕೊಳ್ಳಿ. ಜಾಸ್ತಿ ಫೋರ್ಸಾಗಿ ಪ್ರೆಷರ್ ಹಾಕಬೇಡಿ ಅದಕ್ಕೆ. ಹಾಗೆ ನಾನಿಲ್ಲಿ ಅರ್ಧ ಕಪ್ ಹಾಲು ತೊಗೊಂಡಿದ್ದೀನಿ ಅಂತ ಹೇಳಿದೆ. ಅದರಲ್ಲಿ ಕೆನೆನೂ ಇದೆ. ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿ, ಎಲ್ಲ ಒಟ್ಟಿಗೆ ಹಾಕಿ ಕಲಿಸ್ಬೇಡಿ. ಸ್ವಲ್ಪ ಸ್ವಲ್ಪ ಹಾಕಿ ನಿಧಾನಕ್ಕೆ ಕಲಸಿ. ಒಳ್ಳೆ ಚಪಾತಿ ಹಿಟ್ಟು ನಾದಿದಂಗೆ ನಾದಿದರೆ ಜಾಮೂನು ಚೆನ್ನಾಗಿ ಬರಲ್ಲ. ಸೊ ಆದಷ್ಟು ಸ್ಮೂತಾಗಿ ಅದನ್ನು ಕಲಿಸ್ಕೋಬೇಕು. ನೋಡ್ತಾ ಇದ್ದೀರಿ ನೀವಿಲ್ಲಿ ನಾನು ಹೇಗೆ ಕಲಿಸ್ತಾ ಇದ್ದೀನಿ ಅಂಥೇಳಿ. ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈ ಥರ ಮೃದುವಾಗಿ ಬರಬೇಕು ಅದು ಹಿಟ್ಟು ಕಲಸಿಯಾಗಿಂದ. ಇದು 5 ನಿಮಿಷ ನಮಗೆ ನೆಂದರೆ ಸಾಕಾಗುತ್ತೆ. ಸೊ ನಾವು ಇದನ್ನು 5 ನಿಮಿಷ ಮುಚ್ಚಿಡೋಣ. ಅಷ್ಟೊತ್ತಿಗೆ ಬೆಲ್ಲದ ಪಾಕ ಎಷ್ಟು ಆಗಿದೆ ಟೆಸ್ಟ್ ಮಾಡೋಣ. ಸೊ ಬೆಲ್ಲದ ಪಾಕ ಆಲ್ಮೋಸ್ಟ್ ಬೆಲ್ಲ ಎಲ್ಲ ಕರಗಿದೆ. ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಬೆಲ್ಲ ಮಿಕ್ಕಿದರೆ ಒಂದು ಸ್ವಲ್ಪ ಅದನ್ನು ಕರಗಲಿಕ್ಕೆ ಬಿಟ್ಟು ಪೂರ್ತಿ ಬೆಲ್ಲ ಕರಿಗೆ ಆಗಿಂದ 5ರಿಂದ 7 ನಿಮಿಷ ಸ್ವಲ್ಪ ಕುದಿ ಬರಬೇಕು. ಲೈಕ್ ಒಂದು ಕುದಿ ಅಂತ ಹೇಳ್ತಾರಲ್ಲ, ಆ ರೀತಿ ಸ್ವಲ್ಪ ಕುದಿ ಬರಬೇಕು. ಅದು ಕುದಿ ಬಂತಪ್ಪ ಅಂತಂದರೆ ಪಾಕ ಸಾಕು ಅಷ್ಟೇ. ಅದಕ್ಕೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ನೋಡ್ತಾ ಇರ್ಬೋದು ನೀವಿಲ್ಲಿ ಎಲ್ಲ ಬೆಲ್ಲ ಎಲ್ಲ ಕರಗಿದೆ, ಲೈಟಾಗಿ ಕುದಿಲಿಕ್ಕೂ ಶುರು ಆಗಿದೆ. ಯೂಶ್ವಲಿ ಎಲ್ಲರ ಮನೆಯಲ್ಲೂ ಸಕ್ಕರೆ ಹಾಕಿ ಮಾಡಿ ತಿಂದ ಅಭ್ಯಾಸ, ಅದು ಚೆನ್ನಾಗಿರುತ್ತೆ, ನಮಗೂ ಅದು ಇಷ್ಟ ಆಗುತ್ತೆ. ಬಟ್ ಈ ಸಲ ಗೌರಿ ಗಣೇಶ ಹಬ್ಬಕ್ಕೆ ಇದೊಂದು ಹೊಸ ಥರದಾಗಿ ಟ್ರೈ ಮಾಡೋಣ ಅಂತ ಹೇಳ್ಕೊಂಡು ಟ್ರೈ ಮಾಡಿದ್ವಿ. ಸೊ ಈಗ ಪಾಕ ರೆಡಿ ಆಯಿತು. ಈಗ ಇದನ್ನು ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೋಣ. ಹಾಗೆ ಬೆಲ್ಲದ ಪಾಕ ರೆಡಿ ಆಗಿಂದ ಯೂಶ್ವಲಿ ಬೆಲ್ಲದಲ್ಲಿ ಸ್ವಲ್ಪ ಕಸ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಶೋಧಿಸ್ಕೊಳ್ಳೋದು ಒಳ್ಳೆಯದು. ನಾನು ಶೋಧಿಸಿ ಇಟ್ಟಿದ್ದೀನಿ ಈಗ ಅದನ್ನು ಪಾಕನ. ಹಾಗೆ ಈಗ ಉಂಡೆ ರೆಡಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಕೈಗೆ ತುಪ್ಪ ಸವರ್ಕೊಂಡಿದ್ದೀನಿ. ಜಾಸ್ತಿ ಗಟ್ಟಿ ಮಾಡಿ ನಾದಬೇಡಿ ಫ್ರೆಂಡ್ಸ್. ಇದನ್ನು ಜಾಸ್ತಿ ಗಟ್ಟಿ ಮಾಡಿ ನಾದಿದರೆ ನಿಮಗೆ ಒಳಗಡೆ ಹಸಿ ಹಸಿ ಹಾಗೆ ಉಳ್ಕೊಳ್ಳುತ್ತೆ.
ಇದು ಆ್ಯಕ್ಚುಲಿ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಸೊ ಹಾಗಾಗಿ ನಿಮಗೆ ತುಂಬ ಸ್ಪೀಡು ಅಥವಾ ಏನು ಫೋರ್ಸ್ ಹಾಕ್ತಾ ಇದ್ದಾಳೆ ಅಂತ ಅನ್ನಿಸ್ಬೋದು. ಬಟ್ ಸ್ಪೀಡಾಗಿರೋದ್ರಿಂದ ನಿಮಗೆ ಹಾಗೆ ಕಾಣಿಸ್ತಾ ಇದೆ. ನಿಧಾನಕ್ಕೆ ಆದಷ್ಟು ಸ್ಮೂತಾಗಿ ಅದನ್ನು ಉಂಡೆ ಮಾಡ್ಕೋಬೇಕು. ನಿಮಗೆ ಯಾವ ಸೈಜಿಗೆ ಉಂಡೆ ಬೇಕು ಆ ಸೈಜಿಗೆ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಇಲ್ಲಿ ನೀವು, ಯಾವುದೇ ಕ್ರ್ಯಾಕ್ಸ್ ಇರಬಾರ್ದು. ಉಂಡೆ ಮಾಡಬೇಕಾದ್ರೆ ಕ್ರ್ಯಾಕ್ಸ್ ಇತ್ತಪ್ಪ ಅಂದರೆ ನಾವು ಎಣ್ಣೆಲಿ ಫ್ರೈ ಮಾಡಿದಾಗ ಅದು ಒಡೆದು ಬಿಡುತ್ತೆ. ಹಾಗೆ ನೀವು ಅದನ್ನು ಪಾಕಕ್ಕೆ ಹಾಕಿದ ಕೂಡಲೇ ಎಲ್ಲ ಅಬ್ಸರ್ವ್ ಆಗಿಂದ ಸೊ ಅದು ಕೂಡ ನಿಮಗೆ ಪಾಕದಲ್ಲಿ ಹೊಡಿತದೆ ಜಾಮೂನು. ಯಾವುದೇ ರೀತಿ ಕ್ರ್ಯಾಕ್ ಇರಬಾರ್ದು. ಹಾಗೆ ಉಂಡೆಗಳನ್ನು ಮಾಡ್ಕೊಳ್ಳಿ. ನೀವು ಈ ರೀತಿಯಾಗಿ ಎಲ್ಲ ಒಟ್ಟಿಗೆ ಮಾಡ್ಕೋತೀನಿ ಉಂಡೆಗಳನ್ನು ಅಂತಂದ್ರೂ ಮಾಡ್ಕೋಬೋದು. ಇಲ್ಲ ನಾವು ಒಂದು ಸ್ವಲ್ಪ ಸ್ವಲ್ಪ ಮಾಡಿ ಎಣ್ಣೆಲಿ ಫ್ರೈ ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು. ಇನ್ ಕೇಸ್ ಎಲ್ಲ ಉಂಡೆಗಳನ್ನು ಒಟ್ಟಿಗೆ ಮಾಡ್ಕೋತೀನಿ ಅಂತಂದರೆ ಅದನ್ನು ಇನ್ನೊಂದು ಸಲ ಎಣ್ಣೆಲಿ ಹಾಕಬೇಕಾದ್ರೆ ಇನ್ನೊಂದು ಸಲ ಅದಕ್ಕೆ ಟಚಪ್ ಕೊಡಬೇಕಾಗುತ್ತೆ. ಲೈಕ್ ಅದನ್ನು ಇನ್ನೊಂದು ಸಲ ಸ್ವಲ್ಪ ಮೇಲ್ಗಡೆಯಿಂದ ನಾದ್ಕೋಬೇಕಾಗುತ್ತೆ. ಕ್ರ್ಯಾಕ್ಸ್ ಇರ್ತವೆ, ಗಾಳಿ ತಾಗಿಂದ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಸೊ ಹಾಗಾಗಿ ನಿಧಾನಕ್ಕೆ ಅದನ್ನು ಇನ್ನೊಂದು ಸಲ ಮೇಲ್ಗಡೆಯಿಂದ ಅದನ್ನು ನಾದ್ಕೋಬೇಕಾಗುತ್ತೆ. ನಾದೋದಂದರೆ ಆವಾಗಲೇ ಹೇಳಿದಂಗೆ ಪೂರ್ತಿ ಫೋರ್ಸ್ ಹಾಕಿ ನಾದೋದಲ್ಲ, ಸುಮ್ಮನೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಅದನ್ನು ಸಮ ಮಾಡೋದು. ನಾನಿಲ್ಲಿ ಡಿಫ್ರೆಂಟ್ ಶೇಪಲ್ಲಿ ಮಾಡಿದ್ದೀನಿ. ಸೊ ಇದು ಸಿಲಿಂಡ್ರಿಕಲ್ ಶೇಪು. ಈ ರೀತಿ ವೆರೈಟಿ ಶೇಪಲ್ಲಿ ಮಾಡೋದ್ರಿಂದ ಮಕ್ಕಳಿಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನಿಲ್ಲಿ ಸಿಲಿಂಡ್ರ್ ಶೇಪಲ್ಲಿ ಒಂದು ಮಾಡಿದ್ದೀನಿ, ಲೈಕ್ ಓವಲ್ ಶೇಪಲ್ಲಿ. ಹಾಗೆ ಒಂದು ಸ್ವಲ್ಪ ಫ್ಲ್ಯಾಟಾಗಿ ಒಂದು ಮಾಡಿದ್ದೀನಿ, ನಾರ್ಮಲಾಗಿ ರೌಂಡ್ ಶೇಪಲ್ಲೂ ಮಾಡಿದ್ದೀನಿ. ಸೊ ಎಣ್ಣೆಲಿ ಹಾಕಿದ್ದನ್ನು ಜಾಸ್ತಿ ಕಪ್ಪಾಗುವಷ್ಟು ಡಾರ್ಕ್ ಬ್ರೌನ್ ಬರುವ ಹಾಗೆ ಕರಿಬೇಡಿ, ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಯೂಶ್ವಲಿ ಸಕ್ಕರೆ ಪಾಕಕ್ಕೆ ಹಾಕೋದಾದರೆ ನಾವು ಸ್ವಲ್ಪ ಜಾಸ್ತಿ ಡಾರ್ಕ್ ಬ್ರೌನ್ ಇದನ್ನು ಮಾಡ್ತೀವಿ, ಕರ್ಕೋತೀವಿ. ಯಾಕಂದರೆ ಸಕ್ಕರೆ ಪಾಕಕ್ಕೆ ಹಾಕಿಂದ ಅದು ಲೈಟ್ ಆಗುತ್ತೆ ಅಂತ ಹೇಳ್ಕೊಂಡು. ಬಟ್ ಇದರಲ್ಲಿ ಲೈಟ್ ಆಗಲ್ಲ, ಯಾಕಂದರೆ ಆಲ್ರೆಡಿ ಬೆಲ್ಲದ ಪಾಕನೂ ಡಾರ್ಕಾಗೇ ಇರುತ್ತೆ. ಸೊ ನಿಮಗೆ ಇದರಲ್ಲಿ ಡಿಫ್ರೆನ್ಸ್ ಗೊತ್ತಾಗಲ್ಲ ಜಾಸ್ತಿ. ಹಾಗಾಗಿ ಆದಷ್ಟು ಗೋಲ್ಡನ್ ಬ್ರೌನ್ ಬರೋ ಹಾಗೆ ಹುರ್ಕೊಳ್ಳಿ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಪಾಕಕ್ಕೆ ಫಸ್ಟ್ ಸೆಟ್ ಏನು ಕರ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಪಾಕನೂ ಮೀಡಿಯಮ್ಮಾಗಿ ಬಿಸಿ ಇರಬೇಕು, ಹಾಗೆ ಜಾಮೂನು ಮೀಡಿಯಮ್ಮಾಗಿ ಬಿಸಿ ಇರಬೇಕು. ಪೂರ್ತಿ ಎಣ್ಣೆಯಿಂದ ಕರೆದಿದ್ದು ಹಾಗಾಗಿ ಹಾಕಬೇಡಿ. ಸ್ವಲ್ಪ ಇನ್ನೇನು ತಣ್ಣಗಾಗ್ತಾ ಇದೆ ಅನ್ಬೇಕಾದ್ರೆ ಹಾಕಿ ಚೆಕ್ ಮಾಡಿ ಹಾಕಬೇಕಾದ್ರೆ. ಸೊ ಅದರ ರೀಸನ್ ಏನಂತಂದರೆ ನಿಮಗೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಜಾಸ್ತಿ ಬಿಸಿದು ಹಾಕಿದ ಕೂಡ ಕೆಲವೊಂದು ಟೈಮು ಒಡೆಯೋ ಚಾನ್ಸಸ್ ಇರುತ್ತೆ. ನೀವು ನೋಡಿರ್ಬೋದು, ನಾನು ಅದರಲ್ಲಿನೂ 2 ಎತ್ತಿ ಇಟ್ಟಿದ್ದೀನಿ, ಅದಿನ್ನೂ ಜಾಸ್ತಿ ಬಿಸಿ ಇದೆ. ಸೊ ನೆಕ್ಸ್ಟ್ ಟೈಮು ಇನ್ನೊಂದು ಸೆಟ್ ಆಫ್ ಹಾಕಬೇಕಾದ್ರೆ ಹಾಕೋಣ ಅಂಥೇಳಿ ಇನ್ನೊಂದು ಸೆಟ್ ಆಫ್ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಇದು ಒಂಥರ ರುಚಿನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತಿನ್ನೋಕ್ಕೆ ಹೊಸ ಟೇಸ್ಟು. ಈ ಸಲ ನೀವೆಲ್ಲರೂ ಇದನ್ನು ಗೌರಿ ಗಣೇಶ ಹಬ್ಬಕ್ಕೆ ಟ್ರೈ ಮಾಡಿ ಎಲ್ಲರೂ ಮನೆಯಲ್ಲಿ. ಹಾಗೆ ಇದು ಪಾಕ ಅಬ್ಸರ್ವ್ ಆಗಿಂದ ಸೇಮ್ ಸಕ್ಕರೆ ಪಾಕದಂಗೆ ಉಬ್ಬಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಫಸ್ಟ್ ಹಾಕಿದ್ದಕ್ಕೂ ಈಗಿದ್ದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂಥೇಳಿ. ಸೊ ನೀವು ಇದನ್ನು ಈ ಸಲ ಗೌರಿ ಗಣೇಶ ಹಬ್ಬಕ್ಕೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂಥೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಗೆ ಸಿಗ್ತೀನಿ.